ತುಮಕೂರು ಶಿವಮೊಗ್ಗ ಹೆದ್ದಾರಿ ಕಾಮಗಾರಿಗೆ ಭುಗಿಲೆದ್ದ ಆಕ್ರೋಶ. ಹೆದ್ದಾರಿ ಕಾಮಗಾರಿ ಕಳಪೆ ಮತ್ತು ಅವೈಜ್ಞಾನಿಕವಾಗಿದೆ ಎಂದು ಆರೋಪ. ಅಯ್ಯನಬಾವಿ ಗ್ರಾಮಸ್ಥರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ ಹೆದ್ದಾರಿ ಕಾಮಗಾರಿ. ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇದೀಗ ಹೊಸ ವಿವಾದದ ಕೇಂದ್ರ ಬಿಂದುವಾಗಿದೆ. ಹೆದ್ದಾರಿ ನಿರ್ಮಾಣದಲ್ಲಿ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಯನ್ನ ನಡೆಸಿ ಸಾರ್ವಜನಿಕರ ಜೀವದೊಂದಿಗೆ ಚೆಲ್ಲಾಟ ನಡೆಸಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಕೆಪಿಸಿಸಿ ಪರಿಶಿಷ್ಟ ಜಾತಿ ಘಟಕ ಸುದ್ದಿಗೋಷ್ಠಿಯನ್ನ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಮತ್ತು ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಕೆಪಿಸಿಸಿ ಪರಿಶಿಷ್ಟ ಜಾತಿ ಘಟಕ ಆರೋಪಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಘಟಕದ ರಾಜ್ಯ ಸಂಚಾಲಕ ಮಂಜುನಾಥ್, ಹೆದ್ದಾರಿ ಕಾಮಗಾರಿಯಲ್ಲಿ ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡಲಾಗಿದೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ರು. ಅವೈಜ್ಞಾನಿಕ ಕಾಮಗಾರಿಯಿಂದ ಪ್ರಯಾಣಿಕರು ಹಾಗೂ ವಾಹನ ಸವಾರರು ಪ್ರತಿನಿತ್ಯ ಸಂಕಷ್ಟ ಅನುಭವಿಸುವಂತಾಗಿದೆ ಅಂತ ಹೇಳಿದ್ದಾರೆ. ಇತ್ತ ತಿಪಟೂರು ತಾಲೂಕಿನ ಅಯ್ಯನಬಾವಿ ಗ್ರಾಮದ ಬಳಿ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿಯಿಂದ ಗ್ರಾಮಸ್ಥರಿಗೆ ರಸ್ತೆ ದಾಟುವುದೇ ದೊಡ್ಡ ಸವಾಲಾಗಿದೆ. ಸೂಕ್ತ ಅಂಡರ್ ಪಾಸ್ ವ್ಯವಸ್ಥೆ ಇಲ್ಲದ ಕಾರಣ ಸ್ಥಳೀಯರು ಜೀವದ ಹಂಗನ್ನ ತೊರೆದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ರು. ಅಯ್ಯನಬಾವಿ ಮಾತ್ರವಲ್ಲ, ಹೆದ್ದಾರಿಯ ಹಲವು ಭಾಗಗಳಲ್ಲಿ ಕಾಮಗಾರಿಯ ಗುಣಮಟ್ಟ ಹಾಗೂ ಯೋಜನಾ ಅನುಷ್ಠಾನ ಕುರಿತು ಅನೇಕ ಸಮಸ್ಯೆಗಳಿವೆ ಎಂದು ಆರೋಪಿಸಿದ ಅವರು ಅಯ್ಯನಬಾವಿ ಬಳಿ ತಕ್ಷಣ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದ್ರು. ಏನು ತುಮಕೂರಿಂದ ಶಿವಮೊಗ್ಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಮಾಡ್ತಾರೆ, ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಹಲವಾರು ಕಡೆ ಕಳಪೆ ಕಾಮಗಾರಿ ಆಗಿದೆ. ಅದೇ ರೀತಿ ಏನು ಅಯ್ಯನಬಾವಿ ಗ್ರಾಮದಲ್ಲಿ ಅಯ್ಯನಬಾವಿ ಗ್ರಾಮದಲ್ಲಿ ಏನು ಹಿಂದೆ ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಹೇಳಿದರು ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು. ಅವರು ಯಾವುದೇ ರೀತಿ ಅಲ್ಲಿ ಅಂಡರ್ ಪಾಸ್ ಮಾಡದಲೇ ಅಲ್ಲಿರ್ತಕ್ಕಂಥ ಜನಗಳಿಗೆ ತೊಂದರೆ ಆಗ್ತಿದೆ. ಏನು ಜಾನುವಾರುಗಳು, ಆಮೇಲೆ ಅಂಗವಿಕಲರು ಮತ್ತು ಎಲ್ಲರೂ ಓಡಾಡಲಿಕ್ಕೆ, ಜನಗಳು, ಶಾಲೆ ಮಕ್ಕಳು ಓಡಾಡಲಿಕ್ಕೆ ತೊಂದರೆ ಆಗ್ತಿದೆ. ಅದನ್ನು ಕೂಡಲೇ ನಾವು ಅಂಡರ್ ಪಾಸ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. DC ಅವ್ರ ಹತ್ರನೂ ಮಾತಾಡಿದ್ದೀವಿ, ಮತ್ತು ಎಲ್ಲ ಅಧಿಕಾರಿಗಳ ಹತ್ರನೂ, PD ಅಧಿಕಾರಿಗಳ ಹತ್ರನೂ, ಕೇಂದ್ರ ಸರ್ಕಾರದ ಅಧಿಕಾರಿಗಳ ಹತ್ರನೂ ಕೂಡ ಮಾತಾಡಿದ್ದೀವಿ. ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಹಾಗಾಗಿ ನಾವು ಕೇಳ್ಕೊಳ್ತಿರೋದಿಷ್ಟೇ, ನೀವು ಕೂಡಲೇ ಅಲ್ಲೇನು ಗ್ರಾಮಸ್ಥರಿಗೆ ಅನುಕೂಲ ಆಗಂತೆ ನೀವು ಅಲ್ಲಿ ಅಂಡರ್ ಪಾಸ್ ಮಾಡಬೇಕು. ಅಂಡರ್ ಪಾಸ್ ಮಾಡಲಿಲ್ಲ ಅಂದರೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಕಚೇರಿಗೆ ಮುದುಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿದೆ ಸರ್, ಯಾಕೆಂದರೆ ನೀವೇ ಗಮನಿಸಿ, ಎಲ್ಲ ರಸ್ತೆಯೂ ಕೂಡ ಅಗದಿ ಹೊಸ್ದಾಗ್ತಿದ್ದಾರೆ. ಮತ್ತು ಏನು ಫ್ಲೇಓವರ್ ಮಾಡ್ತಾರಲ್ಲ, ಆ ಫ್ಲೇಓವರ್ಗಳಲ್ಲಿ ಸೈಡಲ್ಲಿ ಏನು ಜಾಯಿಂಟು ಇವು ಹಾಕಿರ್ತಾರೆ ಕಲ್ಲುಗಳು, ಆ ಕಲ್ಲೆಲ್ಲ ಕುಸ್ತಿ ಬೀಳ್ತಾ ಇದ್ದಾವೆ. ನಾನು ಓಡಾಡ್ತಕ್ಕಂಥ ರಸ್ತೆಯಲ್ಲಿ ಎಷ್ಟೋ ಗುಂಡಿಗಳನ್ನ ಅಗದಿ ಮತ್ತೆ ಅದನ್ನು ತ್ಯಾಪೆ ಮುಚ್ಚತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಏನು ವಿದ್ಯುತ್ ಕಂಬಗಳು ಹಾಕಿದ್ದಾರೆ, ಆ ವಿದ್ಯುತ್ ಕಂಬಗಳೆಲ್ಲ ರಸ್ತೆಗೆ ಬೀಳಂಗೆ ವಾಲಿದ್ದಾವೆ. ಹಾಗಾಗಿ ಅದು ಕಳಪೆ ಕಾಮಗಾರಿನೇ ತಾನೆ. ಇವರು ಇತ್ತೀಚೆಗೆ ನೀವು ಕೇರಳದಲ್ಲಿ ನೋಡಿದಂತೆ 70,000 ಕೋಟಿಯಲ್ಲಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಬ್ರಿಡ್ಜು ಅದು ಪೂರ್ಣ ಬಿದ್ದೋಯ್ತು. ಹಂಗಾದರೆ ಇದು ಕಳಪೆ ಕಾಮಗಾರಿ ಅಲ್ವಾ? ಅದೇ ರೀತಿ ಇಲ್ಲೂ ಕೂಡ ನಡೀತಿದೆ. ಅದನ್ನು ಕೂಡಲೇ ಪರಿಶೀಲಿಸಿ ಏನು ಆ ಟೆಂಡರ್ದಾರನ್ನ ಕ್ಯಾನ್ಸಲ್ ಮಾಡಿ ಬೇರೆ ಕಾಂಟ್ರಾಕ್ಟ್ದಾರರು ಕೊಡಬೇಕು. ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ನಮಗೆ ಏನು ಅಂಡರ್ ಪಾಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು. ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಕಂಡುಬಂದಿರುವ ಲೋಪಗಳ ಕುರಿತು ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೂ ನಿತಿನ್ ಗಡ್ಕರಿ ಕೂಡಲೇ ಮಧ್ಯಪ್ರವೇಶಿಸಿ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು. ಗ್ರಾಮಸ್ಥರು ಕೂಡ ಹೆದ್ದಾರಿಯಿಂದಾಗಿರುವ ಸಮಸ್ಯೆ ಕುರಿತು ಅಳಲನ್ನ ತೋಡಿಕೊಂಡ್ರು. ನಮ್ಮೂರಲ್ಲಿ ಸುಮಾರು 10 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ 206 ಇಲ್ಲಿ ಒಂದು ಬ್ರಿಡ್ಜ್ ಆಗಬೇಕು, ಅಂಡರ್ ಪಾಸ್ ಆಗಬೇಕು ಅಂತ ನಾವು ತುಂಬ ಒದ್ದಾಡ್ತಿದ್ದೀವಿ. ಎಷ್ಟು ಅಂದರೆ ಅವ್ರು ಮನವಿ ಮಾಡಿಕೊಂಡು ಎಲ್ಲ ಆಗಿ ಪ್ಲ್ಯಾನ್ ಕೊಟ್ಟರು ಅವ್ರು ಮಾಡೋಕ್ಕಾಗ್ದಲೇ ತುಂಬ ಜನನ ಸತಾಯಿಸ್ತಿದ್ದಾರೆ. ಕೊನೆಗೆ ಇನ್ನೇನು ಕೊನೆ ಹಂತಕ್ಕೆ ಬಂತು ಅಂತಂದಾಗ
ತನ್ನ ಆ ಸೇತುವೆನ ಕಾಮಗಾರಿನ ಇವಾಗ ಪ್ರಾರಂಭ ಮಾಡಿ ಪೊಲೀಸ್ ಫೋರ್ಸ್ ತಗೊಂಡು ಪ್ರಾರಂಭ ಮಾಡಬೇಕು ಅಂತ. ಯಾಕಂದರೆ ಹಿಂದೆ ಪ್ಲ್ಯಾನ್ ಕೊಟ್ಟಿದ್ದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಮುಂದೆ ನಾವು ಮಾಡಬೇಕು ಅನ್ನೋದನ್ನು ಪೊಲೀಸ್ ಫೋರ್ಸ್ ತಗೊಂಡು ಮಾಡಬೇಕು ಅನ್ನೋ ಕೆಲಸಕ್ಕೆ ಬಂದಿದ್ದಾರೆ ಅವರು. ನಮ್ಮೂರಲ್ಲಿ ಜನಸಂಖ್ಯೆ ಇರೋದು ಹೆಚ್ಚು ಕಮ್ಮಿ 2,000 ಜನ ಇದ್ದಾರೆ. ಊರನ್ನು ಅರ್ಧ ಸೀಳ್ಕೊಂಡು ಹೋಗಿದೆ. ಯಾಕಂದರೆ ಹೈವೇನೇ, ಒಂದು ಕಡೆ ಬಾವಿ ಇದೆ, ಒಂದು ಕಡೆ ಸೊಸೈಟಿ ಇದೆ. ಯಾವುದೇ ಆಗಲಿ ಪ್ರತಿ ಇದಕ್ಕೂ ಜಾನುವಾರುಗಳನ್ನ ಹೋಗ್ಬೇಕು ಅಂದ್ರೂ ಅದೇ ನಾವು ರಸ್ತೆ ದಾಟೆ ಹೋಗ್ಬೇಕಾಗಿದೆ. ಹಾಗಾಗಿ ನಮ್ಗೆ ಅಂಡರ್ ಪಾಸ್ ಕಂಪಲ್ಸರಿ ಬೇಕೇ ಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ಸ್ಕೂಲು ಸೊಸೈಟಿ ಒಂದು ಕಡೆ ಇದೆ, ಇನ್ನು ಅರ್ಧ ಊರು ಹ್ಯಾಂಡಿಕ್ಯಾಪು ಸುಮಾರು ಎಲ್ಲ ಸಮಸ್ಯೆ ಅಂದರೆ ಊರು ಅಂದಮೇಲೆ ಸಮಸ್ಯೆ ಇದ್ದೇ ಇರ್ತದೆ, ತುಂಬ ಸಮಸ್ಯೆ ಇರ್ತವೆ. ಹಾಗಾಗಿ ಜಾನುವಾರುಗಳು ಓಡಾಡೋಕ್ಕೆ, ಜನಗಳು ಓಡೋಕ್ಕೆ, ಪ್ರತಿಯೊಂದು ಶಾಲಾ ಮಕ್ಕಳು ಓಡಾಡೋಕ್ಕೂ ಅನುಕೂಲ ಆಗೋಂತೆ ನಮಗೆ ಮಾಡ್ಕೊಳ್ಳೇಬೇಕು, ಅಂಡರ್ ಪಾಸ್ ಮಾಡಿಕೊಡ್ಲೇಬೇಕು ಅಂತ ನಮ್ಮ ಹೋರಾಟ ಇದೆ. ಇನ್ನು ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯ ಮುಂದುವರಿಸಿದರೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಅಯ್ಯನಬಾವಿ ಗ್ರಾಮಸ್ಥರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸುವುದಾಗಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ಘಟಕ ಎಚ್ಚರಿಕೆಯನ್ನ ನೀಡಿದೆ. ಒಟ್ಟಾರೆ ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇದೀಗ ರಾಜಕೀಯ ಹಾಗೂ ಸಾರ್ವಜನಿಕ ಚರ್ಚೆಯ ವಿಷಯವಾಗಿದ್ದು, ಕಾಮಗಾರಿಯ ಗುಣಮಟ್ಟ ಮತ್ತು ಸ್ಥಳೀಯರ ಸುರಕ್ಷತೆ ಕುರಿತು ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.